ಹಾಯ್ ಫ್ರೆಂಡ್ಸ್, ನಾನಿವತ್ತು SIR ಫಾರ್ಮ್ನ ಹೆಂಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೀವು ನೋಡ್ತಿರ್ಬೋದು, ಈ ಫಸ್ಟ್ ಲೈನಲ್ಲಿ 3 ಕಾಲಮ್ ಇದೆ. ಅದರಲ್ಲಿ ಇಲ್ಲಿ ಮತದಾರರ ಹೆಸರು, ಅವರ ಭಾವಚಿತ್ರ, ಚೀಟಿ ಸಂಖ್ಯೆ ಮತ್ತು ವಿಳಾಸ ಕೊಟ್ಟಿರ್ತಾರೆ. ಈ ಕಡೆ ಬಂದರೆ ಇಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರದ್ದು ಹೆಸರು ಕೊಟ್ಟಿದ್ದಾರೆ. ಇಲ್ಲಿ QR ಕೋಡ್ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ನಿಮ್ಮ ಫೋಟೋ ಕೊಟ್ಟಿರ್ತಾರೆ. ನಿಮಗೆ ಏನಾರು ಬೇರೆ ಬೇಕು, ಇತ್ತೀಚಿನ ಫೋಟೋ ಬೇಕು ಅಂದರೆ ನೀವಿಲ್ಲಿ ಇನ್ನೊಂದು ಪೇಸ್ಟ್ ಮಾಡ್ಬೋದು. ಈಗ ಇಲ್ಲಿ ಕೆಳಗಡೆ ಬಂದರೆ ಈ ಕಡೆ 2 ಕಾಲಮ್ ಇದೆ, ಈ ಕಡೆ ಒಂದು, ಈ ಕಡೆ ಒಂದು. ಇಲ್ಲಿ ಯಾರ್ಯಾರು 2007ರಲ್ಲಿ ನೀವು ಮತದಾರರಾಗಿದ್ದರೆ ಅವಾಗಲೇ ವೋಟ್ ಹಾಕ್ತಿದ್ರಿ ಅಂದರೆ ಅವಾಗ ನಿಮ್ಮ ಹೆಸರು ಲಿಸ್ಟಲ್ಲಿ ಇರುತ್ತೆ. ಅವರು ಈ ಕಡೆ ಸೈಡ್ ಬರೀಬೇಕು ಇನ್ಫಾರ್ಮೇಷನ್ನ. ಯಾರು 2007ರಲ್ಲಿ ನೀವು ವೋಟ್ ಹಾಕ್ತಿರ್ಲಿಲ್ಲ, ನೀವು ಅವಾಗಿನ ಚಿಕ್ಕವರಿದ್ರಿ ಅಂದರೆ ಹೊಸದಾಗಿ ಮಾಡಿಸ್ತಿದ್ದೀರ ಅಂದರೆ ನೀವು ಈ ಕಡೆ ಸೈಡಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟು ಈ ಕಡೆ ಕೆಳಗಡೆ ಬಂದರೆ ಇದು ಕಾಮನ್ನು, ಇಬ್ಬರೂ ಕೂಡ ಇಲ್ಲೇ ಬರೀಬೇಕು. ಈಗ ಏನೇನು ಅಂತ ಹೇಳ್ತೀನಿ. ಇಲ್ಲಿ ಫಸ್ಟು ಮತದಾರರ ಹೆಸರು ಅಂತ ಇದೆ. ಇಲ್ಲಿ ನಿಮ್ಮದು ವೋಟರ್ ID ಏನು ಹೆಸರಿದೆ ಅದನ್ನೇ ಸೇಮ್ ಬರೀಬೇಕು, ಅಲ್ಲೇನಿದೆ ಹಾಗೆ ಅದನ್ನು ಬರೀಬೇಕು ಫಸ್ಟ್. ಆಮೇಲೆ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಅಂತ ಇದೆ. ಅಂದರೆ ವೋಟರ್ ID ಪಿಕ್ಚರ್ ಮೇಲೆ ಒಂದು ಚಿಕ್ಕದಾಗಿ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಬರೀಬೇಕು. ಅಂದರೆ ಕಂಪಲ್ಸರಿ ಅಂತ ಇಲ್ಲ, ಲಭ್ಯವಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ, ಬರೆದ್ರೆ ಬರಿಬೋದು, ಇಲ್ಲ ಅಂದರೆ ಬೇಡ. ಆಮೇಲೆ ಸಂಬಂಧಿ ಹೆಸರು, ಅದರಲ್ಲೇ ವೋಟರ್ ID ನಿಮ್ಮದು ಪಕ್ಕ ಕೊಟ್ಟಿರ್ತಾರೆ ಸಂಬಂಧಿ ಹೆಸರು, ತಂದೆ ಅಥವಾ ಗಂಡ ಯಾರ್ದಾರು ಒಂದು ಬರಿಬೇಕು. ಸಂಬಂಧ ಏನು ಅಂತ ಬರಿಬೇಕು. ನಾನೆಲ್ಲಿ ಬರೆದಿದ್ದೀನಿ ಆಲ್ರೆಡಿ. ಆಮೇಲೆ ಜಿಲ್ಲೆ, ಅಂದರೆ ಇದು ಜಿಲ್ಲೆ ನೀವು ವೋಟರ್ ID ಯಾವುದಿದೆ ಅದನ್ನೇ ಸೇಮ್ ಬರೀರಿ. ಆವಾಗ ಯಾವುದಿತ್ತು ಅದರಲ್ಲಿ, ಅಂದರೆ ನೀವೀಗ ಶಿಫ್ಟ್ ಆಗಿರ್ಬೋದು, ಆದರೂ ಕೂಡ ಮುಂಚೆ ಯಾವುದಿತ್ತು ಅದನ್ನೇ ಬರೀರಿ. ರಾಜ್ಯ ಕರ್ನಾಟಕ. ಆಮೇಲೆ ವಿಧಾನಸಭಾ ಕ್ಷೇತ್ರನೂ ಯಾವುದೇ ಬರೀರಿ. ಆಮೇಲೆ ಈ ವೋಟರ್ ID ಲಿಸ್ಟಲ್ಲಿ ನಿಮಗೆ ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗ್ಯ ಸಂಖ್ಯೆ, ಕ್ರಮ ಸಂಖ್ಯೆ ಎಲ್ಲ ಅಲ್ಲಿ ಮೆನ್ಷನ್ ಆಗಿದೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರೋದನ್ನು ಬರೀಬೇಕು. ಈ ಕಡೆನೂ ಅಷ್ಟೇ. ಈ ಕಡೆ ಏನು ಮಾಡಬೇಕು ಅಂದರೆ, ನೀವು ಯಾರು ಹೊಸದಾಗಿ ಈಗ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಸಂಬಂಧಿಯ ವಿವರಗಳನ್ನು ಬರೀಬೇಕು. ಅಂದರೆ ನಿಮ್ಮದಲ್ಲ, ನಿಮ್ಮ ಸಂಬಂಧಿ ಅಂದರೆ ನಿಮ್ಮ ಅಪ್ಪಂದು, ನಿಮ್ಮ ಅಮ್ಮಂದು, ಅಜ್ಜ ಅಜ್ಜಿ ಅವ್ರದ್ದು ಯಾರಾದರೂ ಬರೀಬೇಕು. ಅವ್ರ ಹೆಸರು, ಅವ್ರದ್ದು ಚೀಟಿ ಸಂಖ್ಯೆ, ಆಮೇಲೆ ಅವ್ರ ಸಂಬಂಧಿ ಅಂದರೆ ಅವ್ರ ತಂದೆದು, ಆ ಥರ ಫಿಲ್ ಮಾಡ್ತಾ ಬರಬೇಕು. ಇದೆಲ್ಲ ಸೇಮು. ನೆಕ್ಸ್ಟು ಕೆಳಗಡೆ ಬಂದರೆ ನಿಮ್ಮದು ಜನ್ಮ ದಿನಾಂಕ ಬರೀಬೇಕು ಈ ಕಡೆ. ಅದಾದಮೇಲೆ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ನಂಬರ್ ಬರೀಬೇಕು ಇಲ್ಲಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಬರಬೇಕು. ನೆಕ್ಸ್ಟು ತಂದೆ ಪೋಷಕರ ಹೆಸರು ನಿಮ್ಮದು ಇಲ್ಲಿ ಬರೀಬೇಕು. ಆಮೇಲೆ ಅವ್ರದ್ದು ಚೀಟಿ ಸಂಖ್ಯೆ ಅಂತ ಕೇಳಿದರೆ ನೀವಿದ್ದರೆ ಬರೀರಿ, ಇಲ್ಲ ಅಂದರೆ ಹಂಗೆ ಖಾಲಿ ಬಿಡಿ. ಆಮೇಲೆ ತಾಯಿಯ ಹೆಸರು ಬರೀರಿ, ಅದು ಅಷ್ಟೇ, ಅವ್ರದ್ದು ಇದ್ದರೆ ಬರೀರಿ, ಇಲ್ಲ ಖಾಲಿ ಬಿಡಿ. ನೆಕ್ಸ್ಟು ಸಂಗಾತಿಯ ಹೆಸರು ಬರೀರಿ, ಇದು ಅಷ್ಟೇ, ಲಭ್ಯವಿದ್ದಲ್ಲಿ. ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಬರಿಬೋದು, ಇಲ್ಲ ಬಿಡ್ಬೋದು. ಇಷ್ಟು ಬಂದು ಅವರು ಮನೆಗೆ ಬಂದಾಗ ಅವ್ರ ಹತ್ರ ಸಬ್ಮಿಟ್ ಮಾಡಿದ್ರೆ ಇಷ್ಟು ಮುಗೀತು. ಥ್ಯಾಂಕ್ ಯು.